ಇವತ್ತು ಈ ವಿಡಿಯೋದಲ್ಲಿ ಸಿಂಪಲ್ ಆಗಿ ಮನೆಯಲ್ಲೇ ಆಲೂ ಕಟ್ಲೆಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ಅಷ್ಟಿಗೆ 2-3 ಆಲೂಗಡ್ಡೆ ತಗೋಬೇಕು. ಇದನ್ನ ನೀಟಾಗಿ ವಾಶ್ ಮಾಡಿ ಚಾಪ್ಸ್ ಮಾಡಿ ಇಟ್ಕೊಳ್ಳಿ. ಇದನ್ನ ಬೇಯಿಸ್ಕೊಳ್ಳಕ್ಕೆ ನಾನಿಲ್ಲಿ ಕುಕ್ಕರ್ ನ ರೆಡಿ ಮಾಡ್ಕೊಂತಾ ಇದೀನಿ. ಕುಕ್ಕರ್ ಇಟ್ಕೊಂಡಾದ್ಮೇಲೆ 2-3 ಲೋಟ ನೀರ್ ಆಡ್ ಮಾಡ್ಕೋಬೇಕು. ಇವಾಗ ಅದಕ್ಕೆ ಕಟ್ ಮಾಡಿ ನೀಟಾಗಿ ವಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆನೆಲ್ಲ ಹಾಕೊಳ್ಳಿ. ನಾವ್ ಯಾವಾಗ್ಲೂ ಏನೇ ಬೇಯಿಸ್ಬೇಕಾದ್ರೂ ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ತೀವಿ. ಇವಾಗ್ಲೂ ಅಷ್ಟೇ ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ಕೊಂತಾ ಇದೀವಿ. ಕಟ್ಲೆಟ್ ಮಾಡ್ತಿರೋದ್ರಿಂದ ಆಲೂಗಡ್ಡೆ ನೀಟಾಗಿ ಪೇಸ್ಟ್ ರೀತಿ ಬರ್ಬೇಕು. ಅದಕ್ಕೆ 3-4 ಸತಿ ಕೂಗಿಸ್ಕೊಳ್ಳಿ. ಅದು ಕೂಗೋ ಅಷ್ಟರಲ್ಲಿ 2 ಈರುಳ್ಳಿ ಎತ್ಕೊಳ್ಳಿ. ನೀಟಾಗಿ ಈ ತರ ಚಿಕ್ಕದಾಗಿ ಹೆಚ್ಕೋಬೇಕು. ಅದ್ರಲ್ಲಿ ಕುಕ್ಕರ್ ಕೂಲ್ ಆಗಿರುತ್ತೆ. ಆಲೂಗಡ್ಡೆನ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಕಟ್ ಮಾಡಿರೋ ಆನಿಯನ್ಸ್ ನೆಲ್ಲ ಆಡ್ ಮಾಡಿ. ನಿಮಗ್ ಆನಿಯನ್ಸ್ ಜೊತೆಗೆ ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್ ಇದಿಷ್ಟನ್ನು ಕೂಡ ಆಡ್ ಮಾಡ್ಕೊಬಹುದು. ಇವಾಗ ಕಟ್ ಮಾಡಿರೋ ಈರುಳ್ಳಿನ ಆಡ್ ಮಾಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂತಾ ಇದೀನಿ, ಅಂದ್ರೆ ಮಿಕ್ಸ್ ಮಾಡ್ತಾ ಇದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಖಾರ ಬೇಕು ಅಷ್ಟು ತಕ್ಕಂತೆ ಚಿಲ್ಲಿ ಪೌಡರ್, ಗರಂ ಮಸಾಲ, ಚಾಟ್ ಮಸಾಲ, ಅದಕ್ಕೆ ಸ್ವಲ್ಪ ಅರಿಶಿನ. ನಾನಂತೂ ಯಾವುದೇ ರೀತಿ ಸ್ನಾಕ್ಸ್ ಮಾಡಿದ್ರು ಕಿಚನ್ ಕಿಂಗ್ ಮಸಾಲ ಅಂತೂ ಮರೆಯಲ್ಲ. ಕೊನೆಗೆ ಅದನ್ನು ಆಡ್ ಮಾಡ್ಕೊಂತಾ ಇದೀನಿ. ಕಿಚನ್ ಕಿಂಗ್ ಮಸಾಲ ಬೇಕು ಅಂದ್ರೆ ನಿಯರ್ ಬೈ ಸ್ಟೋರ್ಸ್ ಅಲ್ಲಿ ಖಂಡಿತವಾಗ್ಲೂ ಅವೈಲೇಬಲ್ ಇದೆ. ಎಲ್ಲಾ ಮಸಾಲೆನು ಹಾಕೊಂಡಾದ್ಮೇಲೆ ಚೆನ್ನಾಗಿ ಈ ತರ ಕಲ್ಸ್ಕೊಬೇಕು. ಇವಾಗ ಮನೆಯಲ್ಲಿ ಫ್ರೈ ಮಾಡ್ಬೇಕಾದ್ರೆ ಒಂದಕ್ಕೊಂದು ಬಿಟ್ಕೊಂಡ್ಬಿಡುತ್ತೆ, ಅಂದ್ರೆ ನೀಟಾಗಿ ಕಟ್ಲೆಟ್ ಶೇಪ್ ಅಲ್ಲಿ ಬರಲ್ಲ. ಸೊ ಅದಕ್ಕೆ ಒಂದು 2-3 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳಿ. ಒಳ್ಳೆ ಶೇಪ್ ಕೊಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ತಿನ್ಬೇಕಾದ್ರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರ್ಬೇಕು. ಹಂಗೆ ಇಲ್ಲಿ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಆ ತರ ಮಾಡ್ಕೊಬೇಕು. ಶೇಪ್ ನ ರೌಂಡ್ ಶೇಪ್ ಗೆ ಸ್ಟಾರ್ಟಿಂಗ್ 1-2-3 ಶೇಪ್ ಬಂತು. ಅದಾದ್ಮೇಲೆ ಶೇಪ್ ಎಲ್ಲ ಹೊಟ್ಟೋಯ್ತು. ಯಾಕೆ ಗೊತ್ತಾ? ತಮ್ಮ ಫೋನ್ ನೋಡ್ತಾ ಕೂತಿದ್ದ. ಅವನ್ನ ಕರೆದು ನೀಟಾಗಿ ಕೈ ಎಲ್ಲ ವಾಶ್ ಮಾಡಿಸಿ ಅವನನ್ನ ಈ ತರ ತಟ್ತಾ ಕೊಡು, ನನ್ ಎಣ್ಣೆಗೆ ಹಾಕಿ ಕರಿತೀನಿ ಅಂತ ಅಂದೆ. ಸ್ಕೂಲಿಂದ ಬಂದ ತಕ್ಷಣ ಫೋನ್ ನೋಡೋದು ತಪ್ಪತ್ತೆ, ಏನೋ ಒಂದು ಒಳ್ಳೆ ಆಕ್ಟಿವಿಟಿ ಮಾಡಿಸ್ದಂಗೂ ಆಗತ್ತೆ. ಕಂಪ್ಲೀಟ್ ಎಣ್ಣೆ ಒಳಗ್ ಹಾಕಿ ಫ್ರೈ ಮಾಡಿಲ್ಲ, ಈ ತರ ಶಾಲೋ ಫ್ರೈ ಮಾಡಿ. ಇವಾಗ ಬರೀ ಆ ತರ ಕಟ್ಲೆಟ್ ತಿನ್ನಕ್ಕೆ ಬೇಜಾರಾದ್ರೆ 1-2 ಬನ್ ನ ತಗೊಳ್ಳಿ. ಎಣ್ಣೆನೋ ತುಪ್ಪನೋ ಈ ತರ ಕಂಪ್ಲೀಟ್ ಆಗಿ ಸೌರ್ಕೊಂಡು ಬಿಸಿ ಬಿಸಿ ಪ್ಯಾನ್ ಮೇಲೆ ಹಾಕಿ. ಇವಾಗ ನಾರ್ಮಲ್ ಪಾವ್ ಬಜ್ಜಿ ಮಾಡಿದಾಗೆಲ್ಲ ಆ ಬನ್ನ ಹೇಗೆ ರೋಸ್ಟ್ ಮಾಡ್ತೀವಿ ಅದನ್ನ ಮಾಡ್ಕೊಳ್ಳಿ. ನೀವು ನಾರ್ಮಲ್ ಬನ್ ಆದ್ರೂ ಯೂಸ್ ಮಾಡಬಹುದು ಅಥವಾ ಪಾವ್ ಬಜ್ಜಿ ಬನ್ನನು ಯೂಸ್ ಮಾಡಬಹುದು. ಇವಾಗ ಇದು ಸ್ವಲ್ಪ ರೋಸ್ಟ್ ಆಗಿದೆ. ಒಳಗೆ ಏನೇನ್ ಆಡ್ ಮಾಡ್ಕೊಬೇಕು ತೋರಿಸ್ತೀನಿ. ಫಸ್ಟ್ ಟೊಮ್ಯಾಟೊ ಕೆಚಪ್ ನ ಆಡ್ ಮಾಡ್ಕೊಳ್ಳಿ. ಮಯೋನೀಸ್ ಇದ್ರೆ ಮಯೋನೀಸ್ ನ ಆಡ್ ಮಾಡ್ಕೊಬಹುದು. ಆನಿಯನ್, ಟೊಮ್ಯಾಟೊ ಮತ್ತೆ ನಾವ್ ಏನ್ ಕಟ್ಲೆಟ್ ಮಾಡಿದೀವಿ ಒಳಗ್ ಹಾಕಿ ಸರ್ವ್ ಮಾಡೋದು ಅಷ್ಟೇ.